ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚೈತ್ರ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ರಿಗೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಗೃಹಲಕ್ಷ್ಮಿ ಯೋಜನೆಯ 11ನೇ ಮತ್ತು 12ನೇ ಕಂತಿನ ಹಣ ನಮಗೆ ಬಂದಿಲ್ಲ ಅಂತ ಕೆಲವೊಂದಿಷ್ಟು ಜನಕ್ಕೆ ಅನಿಸಿರ್ಬೋದು. ಮತ್ತು ಇದಕ್ಕೆ ರೀಸನ್ ಏನಪ್ಪ ಅಂತ ಈ ವಿಡಿಯೋದಾಗ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಯಾರೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಅಂದರೆ 11ನೇ ಕಂತಿನ ಹಣ ಬಂದಿಲ್ಲ ಅಂದರೆ ನಿಮಗೆ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು, ಆ್ಯಂಡ್ ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆ ಯಾನದಲ್ಲಿ ಕೂಡ ಒಂದು ಸಿಹಿ ಸುದ್ದಿಯನ್ನು ಸರ್ಕಾರದಿಂದ ಲೇಟೆಸ್ಟಾಗಿ ಅಪ್ಡೇಟ್ ಕೊಟ್ಟಿದ್ದಾರೆ. ಮತ್ತು ಇವಾಗ ಜನರು ಹೊಸ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಅದೇನಪ್ಪ ಅಂದರೆ, ಹಣ ಎಷ್ಟೊತ್ತಿಗಾಗಲೇ ಬರಬೇಕಾಗಿತ್ತು ಅಥವಾ ಪ್ರೊಸೆಸ್ ಆದರೂ ಆಗಬೇಕಾಗಿತ್ತು, ಆದರೆ ಯಾಕೆ ಆಗಿಲ್ಲ ಅಂತ ಹೇಳಿ ಬಹಳಷ್ಟು ಜನರು ಕೇಳ್ತಾ ಇದ್ದಾರೆ. ಸೊ ಈ ಪ್ರಶ್ನೆಗೆ ಉತ್ತರ ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತೀನಿ. ಲೋಕಸಭಾ ಚುನಾವಣೆ ನಂತರ ಈ ಗ್ಯಾರಂಟಿ ಸ್ಕೀಮ್ಗಳು ಏನಾಗ್ಯಾವು, ಕೆಲವೊಂದಷ್ಟು ಫಿಲ್ಟರ್ ಆಗುತ್ತೆ ಮತ್ತು ನಮಗೆ ಖಾತೆಗೆ ಹಣ ಬರುತ್ತೋ ಇಲ್ವೋ ಅಂತ ಎಲ್ರಿಗೂ ಡೌಟ್ ಬರ್ತಾ ಇದೆ. ಹಾಗೆ ಬಹಳಷ್ಟು ಪ್ರಶ್ನೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಪ್ರಶ್ನೆಗಳಿಗೆ ಎಸ್ಪೆಷಲಿ ಗೃಹಲಕ್ಷ್ಮಿ ಖಾತೆಗೆ ಸಂಬಂಧಿಸಿದಂತೆ, ಗ್ಯಾರಂಟಿಗೆ ಸಂಬಂಧಿಸಿದಂತೆ ಆ ಪ್ರಶ್ನೆ ಎಲ್ಲದಕ್ಕೂ ಕೂಡ ಉತ್ತರ ಕೊಡುವ ಕೆಲಸವನ್ನು ಕೂಡ ಈ ವಿಡಿಯೋದಾಗ ಮಾಡ್ತೀನಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಟ್ಟಂತಹ ಮಾಹಿತಿ ನಿಮಗೆ ಯಥಾವತ್ತಾಗಿ ನಿಮಗೆ ಕೊಡುವಂಥ ಪ್ರಯತ್ನವನ್ನು ಕೂಡ ಈ ವಿಡಿಯೋದಾಗ ತಿಳಿಸ್ತಾ ಇದ್ದೀನಿ. ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆರಂಭದ ಅಡಿಯಲ್ಲಿ ಮೊದಲು ಅಪ್ಲೈ ಮಾಡಿದವರು 1,08,00,000 ಜನ ಅಪ್ಲೈ ಮಾಡಿದರು. ಹಾಗೆ 10 ತಿಂಗಳು ಆಗಿದೆ. 10 ತಿಂಗಳ ಕಂತಲ್ಲಿ 1 ತಿಂಗಳ ನಂತರ 1 ತಿಂಗಳು ಅಂತ ಹೇಳಿ 2,000 ಮನೆ ಒಡತಿಯರಿಗೆ ಕೊಡ್ತಾನೆ ಬಂದಿದ್ದಾರೆ. ಸೊ 10 ತಿಂಗಳು ಅಂದರೆ ಮೇ ತಿಂಗಳವರೆಗೆ ಹಣವನ್ನು ಕಂಪ್ಲೀಟಾಗಿ ಕೊಟ್ಟಿದ್ದಾರೆ. ಪ್ರತಿ ತಿಂಗಳು 2,000 ರೀತಿಯಾಗಿ ಚುನಾವಣೆ ಮುಂಚಿತವಾಗಿ ಒಂದೇ ತಿಂಗಳಲ್ಲಿ ಅಂದರೆ 2 ಕಂತಿನ ಹಣವನ್ನು ಮುಂಚಿತವಾಗಿ ಕೊಟ್ಟು 1 ತಿಂಗಳ ಕಂತಿನ ಹಣವನ್ನು ಮೇ ತಿಂಗಳ ಹಣವನ್ನು ಸೊ ಈಗ ಜೂನ್ ಮುಗಿದಿದೆ, ಜುಲೈ 5ನೇ ತಾರೀಕು ಬರ್ತಾ ಇದೆ. ಇನ್ನು ಯಾವಾಗ ಜೂನ್ ತಿಂಗಳ ಹಣವನ್ನು ಕೊಡ್ತಾರೆ ಮತ್ತು ಮುಂದಿನ ತಿಂಗಳಿಂದಲೂ ಕೂಡ ನಮಗೆಲ್ಲರಿಗೂ ಕೂಡ ಸಿಗುತ್ತಾ ಅಥವಾ ಫಲಾನುಭವಿಗಳ ಸಂಖ್ಯೆಯಲ್ಲಿ ಏನಾದರೂ ಕಡಿತ ಆಗುತ್ತಾ, ಈ ಎಲ್ಲ ಪ್ರಶ್ನೆಗಳು ಇದ್ದಾವೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಹೋಗ್ತೀನಿ. ಸೊ ಈಗ ಯಾಕೆ ಸಮಸ್ಯೆ ಆಗ್ತಾ ಇದೆ ಅಂತ ಅಂದರೆ, ಚುನಾವಣೆಯ ನಂತರ ಸರ್ಕಾರ ಹೇಳಿದಂತೆ ಮೊದಲು ಹೇಗಿತ್ತು ಅಂದರೆ ಪ್ರೊಸೆಸನ್ನು ಬಿಡುಗಡೆ ಮಾಡೋದು ಮೊದಲೇ, ಅಂದರೆ ಈಗ ಉದಾಹರಣೆಗೆ ಇದು ಜುಲೈ ತಿಂಗಳು ಅಂತ ಅಂದ್ಕೊಳ್ಳಿ. ಜುಲೈ ಇತ್ತು, ಇಲಾಖೆಗೆ ಹಣ ವರ್ಗಾವಣೆಯನ್ನು ಮಾಡ್ತಾ ಇತ್ತು. ಸೊ ಅವರು DBT ಮೂಲಕ 1ರಿಂದ 15 ದಿನಗಳ ಕಾಲ, ಈಗ ಜೂನ್ ತಿಂಗಳು ಮುಗೀತು ಅಂದರೆ ಜುಲೈ ಆರಂಭದಿಂದ 15 ದಿನಗಳ ಕಾಲ ಈ DBT ಹಣವನ್ನು ಕಳಿಸುವಂತಹ ಕಾರ್ಯವನ್ನು ಪ್ರಕ್ರಿಯೆಯಲ್ಲಿ ಮುಂದುವರಿತಾ ಇದ್ದರು. ಆದರೆ ಈಗ ಯಾಕೆ ಆ ಪ್ರಕ್ರಿಯೆನೇ ಆರಂಭ ಆಗಿಲ್ಲ ಅಂತ ಯಾಕೆ ಅನ್ನೋದಾದರೆ, ನಿಮಗೆ ಜೂನ್ ತಿಂಗಳ ಮುಂಚಿತವಾಗಿ ಬರಬೇಕಾದಂತಹ ಹಣ ಇನ್ನೂ ಕೂಡ ಸರ್ಕಾರ ಅನುದಾನ ಬಿಡುಗಡೆ ಮಾಡಿಲ್ಲ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಈಗ ಜುಲೈ 5ನೇ ತಾರೀಕು ಆದರೂ ಕೂಡ ಇದುವರೆಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸರ್ಕಾರ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ. ಬಿಡುಗಡೆ ಮಾಡಿ ಅಂತ ಹೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆರ್ಥಿಕ ಇಲಾಖೆಗೆ ಮತ್ತು CM ಸಿದ್ದರಾಮಯ್ಯ ಅವರಿಗೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಜೂನ್ ತಿಂಗಳ ಕಂತಿನ ಹಣ ಏನಿದೆ ಬರೋದು ತಡ ಆಗೈತಿ. ಅಂದರೆ ತಡ ಆಗುವಂಥ ಸಾಧ್ಯತೆ ಎಲ್ಲದೂ ಕೂಡ ಕಂಡು ಬರ್ತಾ ಇದೆ. ಈಗ ಒಂದು ವೇಳೆ ಸರ್ಕಾರ ಇಮಿಡಿಯೇಟಾಗಿ ಈಗ ಏನಾದರೂ ಬಿಡುಗಡೆ ಮಾಡ್ತು ಅಂತ ಅಂದ್ರೂ ಕೂಡ ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ವ್ಯಾಪ್ತಿಗೆ ಬರಬೇಕಾಗುತ್ತೆ. ಆನಂತರ ಅದು NC ರೀತಿಯಾಗಿ ಅಂದರೆ ನಿಮಗೆ ಪೇಮೆಂಟ್ ಮೋಡ್ ರೀತಿಯಾಗಿ ನೀವು ಮಾಡಬೇಕಾದರೂ ಇನ್ನೂ 15 ದಿನ ಬೇಕೇ ಬೇಕಾಗುತ್ತದೆ. ಸೊ ಜುಲೈ ತಿಂಗಳು ಕಂಪ್ಲೀಟ್ ಆದಮೇಲೆ ಈ ಹಣ ಬರುವಂಥ ಚಾನ್ಸಸ್ ಇರ್ತೈತಿ. ಇದಕ್ಕೆ ಇವಾಗ ಜೂನ್ ತಿಂಗಳ ಹಣ ಯಾರಿಗೂ ಕೂಡ ಕೊಟ್ಟಿಲ್ಲ. ಇನ್ನು 3 ಲಕ್ಷ ಏನೋ ಫಲಾನುಭವಿಗಳಿಗೆ ಕಳೆದ 10 ತಿಂಗಳಿಂದಲೂ ಕೂಡ
ಬಂದಿಲ್ಲ, ನಾವು ಅಪ್ಲೈ ಮಾಡಿದ್ದೀವಿ ಯಾಕೆ ಬಂದಿಲ್ಲ ಅಂತ ಅಂದರೆ ಅದಕ್ಕೆ ರೀಸನ್ಗಳು ಒಂದು ನಿಮ್ಮ ಹೆಸರು ಮತ್ತು ನಿಮ್ಮ ಗಂಡನ ಹೆಸರು ಅಥವಾ ನಿಮ್ಮ ತಂದೆ ತಾಯಿಯ ಹೆಸರು ಏನಾದರೂ ಸ್ವಲ್ಪ ಚೇಂಜಸ್ ಆದರೆ ಅದು ಆಧಾರ್ ಕಾರ್ಡ್ನಲ್ಲಿ ಇರುವಂಥದ್ದು ಹೆಸರು ಬ್ಯಾಂಕ್ನಲ್ಲಿ ಇರುವಂಥದ್ದು ಹೆಸರು ಟ್ಯಾಲಿ ಆಗ್ತಾ ಇದೆಯಾ ಸರಿಯಾಗಿದೆಯಾ ಅಂತ ನೀವು ನೋಡ್ಕೋಬೇಕು. ಈ ಎರಡು ಹೆಸರು ಒಂದು ಸರಿಯಾಗಿ ಇದೆಯಾ, ಇನಿಷಿಯಲ್ ಆಧಾರದಲ್ಲಿ ಒಂದು ರೀತಿಯಾಗಿ ಇನ್ನೊಂದು ಬ್ಯಾಂಕಲ್ಲಿ ಒಂದು ರೀತಿಯಾಗಿ ಹೆಸರು ಏನಾದರೂ ಇದ್ದರೆ ಆಧಾರ್ ಕಾರ್ಡ್ನಲ್ಲಿ ಒಂಥರ ಬ್ಯಾಂಕ್ ಒಳಗೆ ಒಂಥರ ಏನಾದರೂ ಹೆಸರು ಚೇಂಜಸ್ ಸ್ವಲ್ಪ ಇದ್ದರೂ ಕೂಡ ಅದು ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರ್ತೈತಿ. ಮತ್ತು ನಿಮ್ಮ ಅಕೌಂಟ್ ಪೋಸ್ಟ್ ಆಫೀಸ್ನಲ್ಲೂ ಇರ್ತೈತಿ ಮತ್ತು ಬೇರೆ ಬ್ಯಾಂಕ್ನಲ್ಲಿಯೂ ಇರ್ತೈತಿ. ಆವಾಗ ಯಾವ ಬ್ಯಾಂಕ್ಗೆ ನಿಮ್ಮ ಅಕೌಂಟ್ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ತೈತಲ್ಲ ಆ ಆಧಾರ್ ಕಾರ್ಡ್ ಇರುವಂಥ ಬ್ಯಾಂಕನ್ನ ನೀವು ಅದರೊಳಗೆ ಲಿಂಕ್ ಮಾಡಬೇಕಾಗುತ್ತೆ. ಇನ್ನೊಂದು ಪೋಸ್ಟ್ ಆಫೀಸ್ಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ದರೆ, ಪೋಸ್ಟ್ ಆಫೀಸ್ ಬ್ಯಾಂಕಿಗೆ ನಿಮ್ಮ ಅಕೌಂಟ್ ಲಿಂಕ್ ಆಗಿದ್ದರೆ ಆ ಅಕೌಂಟ್ಗೆ ಅಮೌಂಟ್ ಹೋಗ್ತಾ ಇರುತ್ತೆ. ಹಾಗಾಗಿ ನೀವು ಯಾವ ಆಧಾರ್ ಕಾರ್ಡು ಯಾವ ಬ್ಯಾಂಕಿಗೆ ಲಿಂಕ್ ಆಗಿದೆ ಅಂತ ಮೊದಲು ತಿಳ್ಕೊಬೇಕು. ಇಲ್ಲದೇ ಹೋದರೆ ಈಗ 3 ಲಕ್ಷ ಏನು ಫಲಾನುಭವಿಗಳು ಏನಿದ್ದಾರಲ್ಲ ಅವರಿಗೆ 10 ತಿಂಗಳಾದರೂ ಕೂಡ ಹಣ ವಿತರಣೆ ಮಾಡಿಲ್ಲ. ಹಾಗಾಗಿ ನಿಮ್ಮ ಆಧಾರ್ ಕಾರ್ಡ್ ಯಾವ ಬ್ಯಾಂಕಿಗೆ ಲಿಂಕ್ ಆಗಿರುತ್ತೆ ಅದನ್ನು ಫಸ್ಟು ಚೆಕ್ ಮಾಡಿ ಆಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ನೀವು ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ತೆಗೆದುಕೊಳ್ಳಬೇಕಾಗ್ತದೆ. ನಮ್ಮ ರಾಜ್ಯ ಸರ್ಕಾರ ಅಂತ ಹೇಳಿದರೆ ಕಾಂಗ್ರೆಸ್ ಸರ್ಕಾರದ ಪರವಾಗಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಖಂಡಿತವಾಗ್ಲೂ ನಾವು ನಿಲ್ಲಿಸೋದಿಲ್ಲ. ಗೃಹಲಕ್ಷ್ಮಿ ಯೋಜನೆಯನ್ನು 2 ತಿಂಗಳು ನಾವು ಗೃಹಲಕ್ಷ್ಮಿ ಯೋಜನೆ ಕೊಟ್ಟಿಲ್ಲ ಅಂದ ತಕ್ಷಣ ನಾವು ನಿಲ್ಲಿಸೇ ಬಿಟ್ಟೀವಿ ಅಂತಂದಲ್ಲ. ಹೇಗೆ ತೀರ್ಮಾನವನ್ನು ನೀವು ಮಾಡಾಕತ್ತೀರಿ ವಿಪಕ್ಷಗಳು ಅಂತ ಹೇಳಿಬಿಟ್ಟು ಅವರೇ ಒಂದು ಸುಳ್ಳು ವದಂತಿನ ಹೇಳಿ ನಿಮಗೆ ಆ ರೀತಿ ಮೈಂಡ್ ವಾಶ್ ಮಾಡಾಕತ್ತಾರ. ಹೀಗಾಗಿ ಯಾರೂ ಕೂಡ ತಲೆ ಕೆಡಿಸ್ಕೋಬೇಡ್ರಿ. ನಾವು ಗೃಹಲಕ್ಷ್ಮಿ ಹಣನ ಖಂಡಿತವಾಗೂ ನಿಲ್ಲಿಸೋದಿಲ್ಲ ಅಂತಂದು ಹೇಳ್ಯಾರ. ನಾವು ಕೇವಲ ಮೇ ತಿಂಗಳದು ಮತ್ತು ಜುಲೈಗೆ ಬರಬೇಕಾಗಿರೋಂಥ 2 ತಿಂಗಳ ಮಾತ್ರ ಪೆಂಡಿಂಗ್ ಹಣ ಇದೆ, ಖಂಡಿತವಾಗ್ಲೂ ಕೊಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಮತ್ತು ಒಂದಿಷ್ಟು ಜನ ಕರೆಕ್ಟಾದ ಡೇಟ್ ಬೇಕಲ್ವಾ ನಮಗೆ ಅಂತ ಹೇಳ್ತಾ ಇದ್ದಾರೆ. ಇದು ಯಾವಾಗ ಬರ್ತದೆ ಖಂಡಿತವಾಗ್ಲೂ ಯಾರಿಗೂ ಕೂಡ ಊಹೆನೂ ಮಾಡೋಕ್ಕಾಗ್ತಾ ಇಲ್ಲ. ಇದ್ರ ಎಷ್ಟು ನಿಜ ಎಷ್ಟು ಸುಳ್ಳು ಅಂತಂದು ಗೊತ್ತಾಗ್ತಾ ಇಲ್ಲ. 11ನೇ ಕಂತಿನ ಹಣ ಪ್ಲಸ್ 12ನೇ ಕಂತಿನ ಹಣ ಎರಡೂ ಕೂಡ ಇನ್ನೂ 8 ದಿನಗಳ ಒಳಗಡೆ ಬರುತ್ತೆ ಅಂತ ಅವ್ರು ಹೇಳಾಕತ್ತಾರ. ಎಷ್ಟು ನಿಜ ಬಂದರೆ ಬರಬೇಕಾಗಿದೆ. ನೋಡೋಣ. ಇಷ್ಟೆಲ್ಲ ರಾಮಾಯಣ ನಡೀತಾನೆ ಇದೆ. ನೀವು ಕೂಡ ಪ್ರತಿದಿನ ನೋಡ್ತಾನೆ ಇದ್ದೀರಾ. ಇನ್ನೂ 8 ದಿನ ನಾವು ಕೂಡ ವೇಟ್ ಮಾಡಿ ನೋಡೋಣ ಮತ್ತು ಬರುತ್ತಾ ಇಲ್ವಾ ಅಂತ. ನಾವು ಎಲೆಕ್ಷನ್ ಪರವಾಗಿನೇ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದ್ವಿ. ನಾವು ಯಾಕೆ ಈ 2,000 ಕೊಡ್ತೀವಿ ಅಂತ ಹೇಳಿದರೆ ನಮ್ಮ ರಾಜ್ಯದ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೋಸ್ಕರನೇ ನಾವು ಈ 2,000 ಮಹಿಳೆಯರಿಗೆ ಅವತ್ತಿಂದನೂ ಕೊಡ್ತಾ ಇದ್ದೀವಿ. ಮತ್ತು ಆ ಉದ್ದೇಶದಿಂದಲೇ ನಾವು ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿರೋದು. ಯಾವ ಕಾರಣಕ್ಕೂ ನಾವು ಗೃಹಲಕ್ಷ್ಮಿ ಯೋಜನೆ ಅಂತೂ ಕ್ಯಾನ್ಸಲ್ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಅವರು ಮತ್ತೆ ಇನ್ನೊಂದು ಹೇಳ್ತಾ ಇದ್ದಾರೆ. ಇನ್ನೊಂದು ಅನುಮಾನ ಏನು ಅಂತ ಹೇಳಿದರೆ ಕಳೆದ 20 ದಿನದ ಹಿಂದೆ ಅಥವಾ 15 ದಿನದ ಹಿಂದೆ ಅವರು ನಾಳೆನೇ ಅಕೌಂಟ್ಗೆ ಬಂದು ಬಿಡುತ್ತೆ 11ನೇ ಕಂತಿನ ಹಣ ಅಂತ ಹೇಳಿದರು ಮೀಡಿಯಾ ಮುಂದೆ. ಆದರೆ ನಾಳೆ ಅನ್ಕೊತ ಹೊಂಟಾರ ಹೊರತು ಇವತ್ತಿನವರೆಗೂ 11ನೇ ಕಂತಿನ ಹಣ ಅಕೌಂಟ್ಗೆ ಬಂದಿಲ್ಲ. ಹಾಗಾಗಿ 11ನೇ ಕಂತಿನ ಹಣ ಪ್ಲಸ್ 12ನೇ ಕಂತಿನ ಹಣ ಇನ್ನು 8 ದಿನದೊಳಗೆ ಹಾಕ್ತಾನೆ ಅಂತ ಹೇಳಾಕತ್ತಾರ. ಎಷ್ಟು ನಿಜಾನ ನೋಡಬೇಕಾಗೈತಿ. ಈ ರೀತಿಯ ಮಾತನ್ನು ನೋಡಿದಾಗ ಸ್ವಲ್ಪ ಸುಳ್ಳು ಹೇಳ್ತಾ ಇದ್ದಾರೆ ಅವರು ಅನ್ನೋದು ಕೂಡ ಖಂಡಿತ ನಿಮಗೆ ಎಲ್ರಿಗೂ ಅರ್ಥ ಆಗುತ್ತೆ. ಒಟ್ಟಾರೆ ಏನೇ ಆಗಿರಲಿ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಮಾಡೇ ಬಿಟ್ಟರು ಅನ್ನುವಂಥ ಸಂದರ್ಭದಲ್ಲಿ ಈಗ ರಾಜ್ಯ ಸರ್ಕಾರನೇ ಒಪ್ಕೊಳ್ತಾ ಇದೆ, ನಾವು ಕ್ಯಾನ್ಸಲ್ ಮಾಡಿಲ್ಲ, ಖಂಡಿತವಾಗ್ಲೂ ಮುಂದುವರಿಸಿಕೊಂಡು ಹೋಗ್ತೀವಿ ಅಂತ. ಇಷ್ಟು ದಿನ ತಾಳ್ಮೆಯಿಂದ ನಾವು ನೋಡೇವಿ. ಇನ್ನೂ ಕೆಲವೊಂದಿಷ್ಟು ದಿನ ನೋಡೋಣಂತ. ಬಂದರೆ ನಮಗೂ ಖುಷಿ, ನಿಮಗೂ ಖುಷಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೀವು ಲೈಕ್ ಮಾಡಿ ನಮಗೆ ಕಾಮೆಂಟ್ ಹಾಕೋದ್ರಿಂದ ನನ್ನಿಂದ ಏನಾದರೂ ಮಿಸ್ಟೇಕ್ ಆಗ್ತಾ ಇದ್ದರೆ ಕಾಮೆಂಟ್ ಮಾಡಿರಿ.
ಅಂದರೆ ನಾನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.